ನಾವೆಲ್ಲೋ ಒಂದು ಪ್ರವಾಸ ಹೋಗಿದ್ದೆ ದೊಡ್ಡ ತಪ್ಪಾಯಿತು ಅಂತ ಆಗ್ಬಿಡ್ತು. ಏನೋ ಪ್ರವಾಸ ಮೋಜು ಮಸ್ತಿ ಮಾಡಕ್ ಹೋಗಿಲ್ಲ ಸರ್. ಏನೋ ಬಹಳ ವರ್ಷಗಳಿಂದ ಕೇಳ್ತಾ ಇದ್ರು. ನೆಕ್ಸ್ಟ್ ಸೆಕ್ಟರ್ ಕೌನ್ಸಿಲ್ ನೋಡೋದು ಪ್ಲಾನ್ ನೆಕ್ಸ್ಟ್ ಬಂದಿದೆ. ಒಂದೇ ಒಂದು ಕಾರಣ, ಗಣೇಶ್ ಬಿಡ್ಸಕ್ ಹೋಗಿದ್ದೀವಿ ನೋಡೋದು ಅಲ್ಲೇ ಯಾವ ತರ ಆಗಿದೆ. ಅವ್ರು ಬಂದು ಏನ್ ಮಾತಾಡಿದ್ದಾರೆ, ನಮ್ಗವ್ರು ಪ್ರಸ್ತುತ ಆಗ್ತಿರಲಿಲ್ಲ, ಮುಂಚೆ ಗಲಾಟೆ ಆಗ್ತಿರ್ತು, ಯಾರೇ ಎಷ್ಟೇ ಗಲಾಟ ಮಾಡಿದ್ರು ವಾಣಿಜ್ಯ ಮಂಡಳಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿಲ್ಲ. ಇತಿಹಾಸದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಕೆಲಸ ಆಗಿಲ್ಲ. ಯಾಕೆ ಸಮಯ ಮಾತಾಡ್ತಾ ಇದ್ದಾರೆ ನಾವೆಲ್ಲ ಇದ್ವಲ್ಲ, ನಾವು ಪ್ರತಿಯೊಬ್ರು ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಚೆನ್ನಾಗಿತ್ತು. ಬಾಮಾರೀಶ್ ಇದ್ರು, ಬಾಮಾಗಿರೀಶ್ ಇದ್ರು, ಸಾರಾ ಗೋವಿಂದರು ಇದ್ರು, ಎಲ್ಲ ಪದಾಧಿಕಾರಿಗಳು. 52 ಜನ ನಮ್ದು ಎಕ್ಸಿಕ್ಯೂಟಿವ್ ಕಮಿಟಿ ಬಂದಿದ್ರು. 52 ಜನ ಕೇಳಿ ಏನಾಯ್ತು ಇನ್ಸಿಡೆಂಟ್, ಯಾವ ತರ ಮಾಡ್ದೆ, ಹೆಂಗ್ ಮಾಡೋದು ಕೇಳಿ. ಆಫ್ಟರ್ ಇನ್ಸಿಡೆಂಟ್ ಏನ್ ಸರ್ ಅದು, ರಕ್ತ ಕೋಡಿ ಹರಿದೋಗ್ತಾ ಇದೆ ಸರ್ ಕೆಳಗಡೆಯಲ್ಲಿ. ಇಮ್ಯಾಜಿನ್ ಮಾಡಿ, ಯಾರು ನಮ್ಮನೆ ಮಕ್ಕಳು ತಾನೆ, ಅವ್ರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಇದ್ದಾರೆ ತಾನೆ, ಹೆಂಡತಿ ಮಕ್ಳು ಇದ್ದಾರೆ ತಾನೆ. ಕಾಮನ್ ಸೆನ್ಸ್ ಬೇಡವಾ? ಒಂದು ಕಾಮನ್ ಸೆನ್ಸ್ ಬೇಡ ಸರ್ ಅಲ್ಲಿಗೆ. ಇಲ್ಲಿ ಯಾರ್ಯಾರು ಭಯ ಪಡ್ಕೊಂಡು ಜೀವನ ಮಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ. ಸುಳ್ಳು ಹೇಳಿದ ಬದುಕೋ ಜೀವನನೇ ಬೇಡ. ಕಾಸ್ಟ್ ಆಫ್ ರಾಜೀನಾಮೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾರಿಗೇ ಆಗ್ಲಿ ಎಲ್ಲೇ ಆಗ್ಲಿ ಯಾವುದೇ ರೀತಿ ಮಾಡಕ್ ತಪ್ಪಿದೋ ಇದು ತಾವು ಕೂಡ ಖಂಡಿಸಿ ಅಂತ ನಾವು ರಿಕ್ವೆಸ್ಟ್ ಬಂದಿದೆ ಸರ್. ಇಂಥವ್ರು ಬೆಳಿಬಾರ್ದು, ಇರಬಾರ್ದು. ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋದು ನಾವು ಕೆಲಸ ಮಾಡಕ್ ಹೋಗಲ್ಲ ಅವರಿಗೆ. ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವುದು ವಾಸ್ತವಿಕಲ್ಲ ಸರ್. ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥಾವರ ಚಂದ್ರ ಅವರು ನಾನು ಬಿಡಿಸಕ್ ಬಂದು ನಮಗೂ ಕೂಡ ಸ್ವಲ್ಪ ರಕ್ತ ಹೋಯ್ತು. ಮಂಜು ಚೇಂಜ್ ಮಾಡ್ಕೊಂಡ್ರೆ ಬಿಡಿ ಸರ್. ರಥಾವರ ಮಂಜು ರಥಾವರ ಮಂಜು ಸಾರಿ ಸರ್. ಅದು ನಮಗೂ ಚಂದ್ರು ಬ್ಯಾರ ಬಿಡಿದೆ ಮತ್ತೆ ಸರ್. ಈಗ ಏನಾಯ್ತು, ಗೋವಾದಲ್ಲಿ ಅವ್ರು ರೈತರು ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೊರಟಿದ್ರು ಸರ್. ಒಬ್ಬ ಗಣೇಶ ಬಹಳ ಬ್ರಾಡ್ ಮೈಂಡ್ ನೋಡಿ, ಸುದ್ದಿ ಸಿಕ್ಕಾಪಟ್ಟೆ ಬಿತ್ತರಿಕೆ ಆಗದ್ ಬೇಡ, ನಾವು ಬೆಂಗಳೂರು ನೋಡ್ಕೊಂಡು ಮಾತುಕತೆ ಆಡ್ಬೋಣ ಅಂತ ಒಳ್ಳೆ ಬ್ರಾಡ್ ಮೈಂಡ್ ಇಲ್ಲ. ಅವ್ರಿಬ್ರು ಹೋದ್ರು. ಅವ್ರು ನೈಟ್ 10 ಜನ ಆಗಿಲ್ಲ, ನೈಟ್ ಚಿಕ್ಕ ಕಡೆ ಆಗ್ಬಿಡೋದು. ನಾನು ಟಿಕೆಟ್ ಗೋಲ್ಡ್ ಡಿಶನ್ ನೈಟ್ ರಾತ್ರಿ ಊರಿಗೆ ಕಳ್ಸಿದೆ ಸರ್. ಅವರು ಹುಡುಗರು ಬಂದಿದ್ದಾರೆ ಗೋವಾದಲ್ಲಿ. ಅದೇನೋ ಅವರು ಬೇರೆ ಕೆಲಸಕ್ಕೆ ಬಂದ ಒಂದು 20-30 ಜನ ಹುಡುಗರು ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಾರ್ದು ಉದ್ದೇಶದಿಂದ. ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್, ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ. ಆ ಉದ್ದೇಶ ರಾತ್ರಿ ನಾನು ಟ್ಯಾಕ್ ಮಾಡಿಸಿ 3 ಗಂಟೆಗೆ ಎಲ್ಲೂ ಟ್ಯಾಕ್ಸಿ ಸಿಗಲ್ಲ. ಬಹುಶಃ ನಿಖಿಲ್ ಅಂತ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಅವ್ರದ್ದು ಬೈಕಲ್ಲಿ ನಂತರ ಗನ್ನಿದೆ ತೆಗಿಲ್ಲ ಅಂತ ನನಗೆ ಅಂತ ಕೇಳಿ ಸೋತ್ಲ ಗನ್ನು ಬೈಕ್ ಬಂದು ನಾನು ದಡ್ಡ ನಾನು ತೆಗಿಲ್ಲ ಗನ್ನು ಅಂತ. ರಾತ್ರಿ ಇದೆಲ್ಲ ಆದ್ಮೇಲೂ ಕೂಡ ಸತೀಶ್ ಅದೇ ದೊಡ್ಡ ತಪ್ಪಾಗಿದೆ, ಪ್ರಮಾದಾಯ ಇದೆ ಸರ್. ಅದಕ್ಕೆ ನಮ್ಗೆ ವಿಚಾರ ಆಗ್ತಾ ಇದೆ ಸರ್. ನಾವೆಲ್ಲೋ ಒಂದು ಮೂಲೆಯಲ್ಲಿ ವಾಣಿಜ್ಯ ಮಂಡಳಿ ಗೌರವ ಅಂತ ಹೋಗೋದು ನಾನು ಭಯಪಟ್ಟೆ. ನಮ್ಮ ಅಧಿಕಾರದಲ್ಲಿ ಎಂಬತ್ತು ಇಲ್ಲಿ ಮುಚ್ಚಿಡುವಂತ ಪ್ರಯತ್ನಗಳು ಎಲ್ಲ ಆಯ್ತು. ಈ ಘಟನೆನ ಯಾಕಾಯ್ತು, ಇಂತ ದೊಡ್ಡ ಗಲಾಟೆ ಅಂದ್ರೆ ಯಾಕೆ ಗಲಾಟೆ ಆಯ್ತು ಸರ್? ಗಣೇಶ್ ಅವರು ಕೇಳ್ಕೊಂಡ್ರು ಸರ್, ಬೇಡ ಅಲ್ಲ ಸರ್, ಇದರಿಂದ ಏನ್ ಮೆಸೇಜ್ ಕೊಡ್ತೀರಾ? ಮೆಸೇಜ್ ಅಲ್ಲ ಸರ್, ನಾನು ಒಪ್ಕೊಂತ ಇದ್ರಲ್ಲ ಸರ್, ಈಗ ಮಾಡ್ತಾ ಇದ್ವಲ್ಲ. ಅವ್ರು ಬೇಡ ಅಂತ ಹೇಳಿದಾಗ ಬೇಡ, ಸುದ್ದಿ ಹೇಳೋದು ಬೇಡ, ಅವನು ಬೇಡ ಅಂತ ಇದ್ವಿ ನಾವು. ನಮ್ಗೆ ಏನೇನು ಯಾರಿಗೆ ಏನಿದೆ ಏನಾಗಿದೆ ಅದು ನೋಡಿಲ್ಲ ಸರ್. ಇಲ್ಲ ಅವ್ರು ಸಾಧನೆ ಇಲ್ಲ ತಂದಿದೆ ಅಂತ ಹೇಳ್ತಾರೆ. ಪರಿಣಾಮ ಹೆಂಗೆ ನನಗೆ ನನ್ನ ಮುಂದೆ ಹೇಳ್ದ ಕೇಳಿ. ಹೇಳಕ್ಕಾಗಲ್ಲಪ್ಪ. ಅದಕ್ಕೆ ನೋಡಿ ಸರ್, ಈಗ ಸರ್ ಮುಂದೆ ಸ್ಟೆಪ್ ಏನ್ ಮಾಡೋದು ಈಗಾಗಲೇ ನಾವು ಸರ್ ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ಸರ್ ವೆರಿ ಹ್ಯೂಮನ್ ಹೋಗ್ಬೇಕಾಗಿತ್ತು ಸರ್. ನಾವು ಜೀವನದಲ್ಲಿ ನೋಡಿಲ್ಲ ಸರ್, ಇದು ಈ ತರ ನೋಡಿಲ್ಲ ನಾವು ಅಂತ ವಾತಾವರಣ ಬೆಳೆದಿಲ್ಲ ಸರ್. ಈಗ ನಾವು ಕಂಪ್ಲೇಂಟ್ ಏನ್ ಮಾಡೋದು ನಿಗ್ರಹಗೊಂಡು ಮನಸ್ಸು ನನಗೆ ಹೊತ್ತು ಇದಾಯ್ತು, ಚಂಚಲ ಆಯ್ತು ಸರ್. ಒಂದು ಪ್ರಶ್ನೆ, ಭಯ ಆಯ್ತು. ಇವತ್ತಿನ ಚಿತ್ರರಂಗ ಇವತ್ತಿನಲ್ಲಿ ಮನ್ಮನೆ തന്നെ ಬಂದ್ ಮಾಡ್ತೀವಿ ಅಂತ ಇವತ್ತಿನಲ್ಲಿ ಪಾರ್ಟಿಗೆ ಮತ್ತೆ ಟ್ರಿಪ್ ಹೋಗೋ ಅವಶ್ಯಕತೆ ಇಲ್ಲ. 1 ತಿಂಗಳ ಮುಂಚೆ ಇದೆಲ್ಲ ಆಗೋದ್ರ ಮುಂಚೆ ಅದು ಬುಕ್ ಆಗುತ್ತೆ ಟಿಕೆಟ್. ಅವರೆಲ್ಲ ಸರ್ ಪೋಸ್ಟಿಂಗ್ ಕ್ಯಾನ್ಸಲೇಷನ್ ಆಗಲ್ಲ ಕ್ಯಾನ್ಸಲ್ ಆಗಲ್ಲ. ಯಾಕಂದ್ರೆ ಈಗ ಎಲ್ಲಾ ಕಡೆ ಏನ್ ಸುದ್ದಿ ಹೋಗ್ತಾ ಇದೆ ಅಂದ್ರೆ ಚಿತ್ರರಂಗ ಕಷ್ಟಗಳಿರ್ತಾರೆ, ವಾಣಿಜ್ಯ ಟ್ರಿಪ್ ಮಾಡಕ್ ಹೋಗಿದ್ದಾರೆ. ಆಗಿದೆ ಇನ್ಸಿಡೆಂಟ್ ಈಗ ಮನುಷ್ಯನಿಗೆ ಮಾರಣಾಂತಿಕಲ್ಲಿ ಆಗಿದೆ, ಅದು ಡಿಸ್ಕಸ್ ಮಾಡೋಣ ಸರ್. ಈಗ ನಿಮ್ಮ ಮೇಲೆ ಅಲ್ಲ ಆಯ್ತು ಅಂತ ಹಿರಿಯರು ಸಾರಗೋವಿಂದ್ ಸರ್ ಮೇಲೆ ಕೂಡ ಏನಿಲ್ಲ ಸರ್. ನೀವು ಹೇಳಿದ್ದೆ ಫಸ್ಟ್ ಇಂದಾನೆ ರಾಂಗ್, ಅದಕ್ಕೆ ರಾಂಗ್ ಅನ್ಸುತ್ತೆ. ಹೇಳಿದಾಗೆಲ್ಲ ರಾಂಗ್ ಆನ್ಸರೇ ಬಂದಿದೆ.
ಅಲ್ಲಿ ಕೇಳಿದ್ರೆ ರಾಂಗ್ ಯಾಕೆ ಅಂತ ತಿಳ್ಕೊತೀವಿ ಅಂತ ಹೇಳ್ಬಿಡ್ತೀನಿ. ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ ಜೊತೆಗೆ ಇದ್ದಾರೆ, ಪಾರ್ಟಿಲಿ ಇದಾರೆ ಅಂತ 2:30 ಗಂಟೆಗೆ 27ನೇ ತಾರೀಕು ಅದೇನು ಮೊನ್ನೆ 2:30 ಗಂಟೆಗೆ ಇಲ್ಲೇ ಇದಾರೆ ಅಂತ ಗಣೇಶ್ ಅವರು ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದಾರೆ. ಆ ತರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಕ್ಷಮೆ ಇರಲಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಏನೋ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ತಪ್ಪು ಆಗಿದೆ ಸರ್. ಈಗ ನಾವೆಲ್ಲ ಟೈಮಲ್ಲಿ ನಿಮ್ಗೆ ಕೇಳಿರಲ್ಲ ಸರ್, ವಿಷಯಗಳು ಪ್ರಾಪರ್ ಆಗಿದೆ ಕೇಳ್ತೀವಿ, ಪ್ರಾಪರ್ ರೆಸ್ಪಾನ್ಸ್ ಮಾಡ್ಬೇಕು, ಅವಾಗ ರಾಂಗ್ ಇನ್ಫಾರ್ಮೇಶನ್ ಹೋಗಲ್ಲ. 29 ನೈಟ್ ಅಲ್ಲೇ ಇದು ನನಗೆ ಗೊತ್ತಿರಂಗೆ ಸಾರಾ ಗೋವಿಂದ್ ಸರ್ ಕೂಡ ಬಿಡ್ಸಕ್ ಬಂದಿದ್ರು, ಅವ್ರಿಗೂ ಕೂಡ ಆ ಇನ್ಸಿಡೆಂಟ್ ಆಗೋ ಜಾಗದಲ್ಲಿ ನಾನು ಇಲ್ಲ ಆಲ್ರೆಡಿ ನಾನು ಬಂದು ಅನ್ಬಿಟ್ಟಿದ್ದೆ. ನಾನು ಆ ಜಾಗದಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಆ ವಿಷಯ ನಾನು ಮಾತಾಡಲ್ಲ, ಆ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಬಟ್ ಆ ಜಾಗದಲ್ಲಿ ನಾನು ಇರ್ಲಿಲ್ಲ, ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೆ ಊಟ ಮಾಡ್ಕೊಂಡು. ಸರಿ, ಮಾಹಿತಿ ಪ್ರಕಾರ ನಾವು ಕೇಳಿರೋ ಮಾಹಿತಿ ಪ್ರಕಾರ ಸುರೇಶ್ ಅವ್ರಿಗೂ ಕೂಡ ಏಟಿಗೆ ಇದೆ. ಸ್ವಲ್ಪ ಏಟ್ ಬಂತು, ಸ್ವಲ್ಪ ವೈಯಕ್ತಿಕ ಜಗಳ, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟ ಜಗಳನೇ ಅಲ್ಲ ಸರ್. ಇಂಡಸ್ಟ್ರಿ ಮಾತುಕತೆ ನಾವೇನು ಆಡಿಲ್ಲ, ಬೆಲ್ಲ ಚರ್ಚೆ ಆಗಿಲ್ಲ, ಯಾವ್ದು ಮಾತುಕತೆ ಆಗಿಲ್ಲ. ಆ ವಿಚಾರ ಮತ್ತೆ ಚೇಂಬರ್ ಸರಿ ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇರುವಂತದ್ದು. ವೈಯಕ್ತಿಕ ಜಗಳಕ್ಕೆ ಚೇಂಬರ್ ಕ್ಲಾರಿಟಿ ಕೊಡುವಂತ ಅನಿವಾರ್ಯ ಏನಿತ್ತು ಸರ್? ಮೀಟಿಂಗ್ ಕರೆದಂತ ಸರ್ ಅದೇ ಸರ್, ಫಿಲ್ಮ್ ಚೇಂಬರ್ ಅಂತ ಅನಿವಾರ್ಯ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಸರ್, ವೈಯಕ್ತಿಕ ಜಗಳ ಸರ್. ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ VC ಮೀಟಿಂಗ್ ಕಾರಣ ಕ್ಯಾನ್ಸಲ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಅದೇ ನೀವು VC ಮೀಟಿಂಗ್ ಮಾಡಕ್ಕೆ ನೋಡಿದ್ರಿ ನೀವು, ಆಮೇಲೆ ಕ್ಯಾನ್ಸಲ್ ಆಯ್ತು. ಗೋವಾದಲ್ಲಿ VC ಮೀಟಿಂಗ್ ಮಾಡ್ಬೇಕು ಅಂತ ನೀವು ಹೋಗಿದ್ರೆ ನಾಳೆ ಮತ್ತೆ ಯಾಕೆ ಮಾತಾಡ್ತಾ ಸರ್, ಯಾಕೆ ಕರ್ತೀರ ನೀವು? ಬೈಲ ಬಗ್ಗೆ ನೀವ್ಯಾಕೆ ಮಾತಾಡ್ತೀರ ಅಂತ ಮತ್ತೆ ಯಾರು ಮಾತಾಡ್ಬೇಕು? ಪ್ರಶ್ನೆ ಮಾಡ್ಬೇಕು. ಒಂದೇ ನಿಮಿಷ, ಅವ್ರು ಆರೋಪ ಮಾಡ್ತಿರ್ತಕ್ಕಂಥದ್ದು ಇಷ್ಟೇನೆ, ಚೇಂಬರ್ಗೆ ಯಾರು ಹೊಸರು ಬರಬಾರ್ದು, ಅದಕ್ಕೋಸ್ಕರ ಬೈಲಾ ತಿದ್ದುಪಡಿ ಮಾಡ್ತಾ ಇದಾರೆ ಅನ್ನೋದು ಅವ್ರ ಆರೋಪ. ಒಂದ್ ನಿಮಿಷ ಆಯ್ತಾ? ಅಂತ ಪ್ರಶ್ನೆ ಅವರಿಂದ ಬಂದಾಗ ನಾವು ಅದನ್ನ ಕೇಳಬಾರ್ದು ಅನ್ನೋದು ಎಷ್ಟು? ನಾನು ಕೇಳ್ತಿರೋದು ಇಷ್ಟೇ. ಬೈಲಾ ತಿದ್ದುಪಡಿ ನಿಮ್ಗೆ ಯಾಕೆಂದ್ರೆ ಸರ್, ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು. ಪೇಷನ್ಸ್ ಇಂದ ನೀವು ದಯವಿಟ್ಟು ರೆಸ್ಪೆಕ್ಟ್ ಕೊಡಿ, ಮಾಧ್ಯಮಗಳಿಗೆ ರೆಸ್ಪೆಕ್ಟ್ ಕೊಡಿ, ದಯವಿಟ್ಟು ಮಾಧ್ಯಮಗಳಿಗೆ ರೆಸ್ಪೆಕ್ಟ್ ಕೊಡಿ. ನೀವು ಪ್ರಶ್ನೆ ಬಂದಿರೋದು ಪ್ರಶ್ನೆ ಮಾಡಕ್ ನೀವೇನು ಅಂತ ಕೇಳ್ಬೇಡಿ. ನೀವು ಮಾಡ್ತಿರೋದು ತಪ್ಪು, ಮಾಡ್ತಿರೋದು ತಪ್ಪು. ಪ್ರಶ್ನೆ ಮಾಡೋದು ನೀವೇನು ಅಂತ ಕೇಳ್ತಿರಲ್ಲ. ಬಂದಿರೋದಕ್ಕೆ ನಾವು ಪ್ರಶ್ನೆ ಮಾಡೋದಕ್ಕೆ ಬಂದಿರೋದು. ಆತರ ನಾಳೆ ಕ್ಷಮೆ ನಾನು ಹಂಗೇನಿಲ್ಲ ಸರ್. ಇವ್ರು ಹೇಳಕ್ ಬಂದ್ರು ಎಲ್ಲ ಅಧಿಕಾರ ಇದೆ, ಪತ್ರಿಕೋದ್ಯಮ ಬಗ್ಗೆ ಪತ್ರಿಕೆ ಸ್ವಾತಂತ್ರ್ಯ ಇದೆ, ಅದು ನಾನು ಗೌರವ ಕೊಡ್ತೀನಿ ಸರ್. ಇವ್ರು ರೆಸ್ಪೆಕ್ಟ್ ಹೇಳ್ತೀನಿ ಸರ್. ಏನ ಮನಸ್ಸು ಕ್ಷಮೆ ಬಿಡ್ತಾರೆ, ಯಾವ್ದಾಗಿದ್ದು ಚರ್ಚೆ ಆಗಿರಲಿಲ್ಲ, ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತಾರೆ ಸರ್. ಸಮಾಧಾನ ಬಿಡಿ ಸರ್, ಏನು ಹೇಳ್ಬಿಡಿ ಸರ್. ಈಗ ರಥವರ ಮಂಜು ಅವ್ರ ಪರಿಸ್ಥಿತಿ ಹೆಂಗಿದೆ ಸರ್? ಯಾಕೆ ಬಂದಿಲ್ಲ, ಏನಾಗಿದೆ ಅಂತ? ಸರ್ ಹಾಸ್ಪಿಟಲೇಷನ್ ಆಗಿದ್ರು, ಬೆಂಗಳೂರಿಗೆ ಬಂದಿದ್ದಾರೆ ಅವರು. ಸಾಯಂಕಾಲ ಯಾವುದು ಎಲ್ಲಿಗೆ ಸರ್? ಇವತ್ತು ಅವರು ಸತೀಶ್ ಅವ್ರನ್ನ ಏನು ಕಳಿಸ್ತಿಲ್ಲ ಸರ್. ಸರ್ ಆಮೇಲೆ ಸತೀಶ್ ಅವ್ರನ್ನ ಏನು ಕಳಿಸ್ತಿಲ್ಲ ಸರ್ ಇವತ್ತು. ಸತೀಶ್ ಮಾತಾಡ್ಸಿ ಯಾರು ಹಿರಿಯರು ಕರ್ಸುವಂತ ಶಕ್ತಿ ಇರಲಿಲ್ಲ. ಪತ್ರಿಕೆ ಅಂತ ಮಾತಾಡ್ತೀವಿ ಸರ್. ನಾವೇನ್ ತಗೋಬೇಕು, ಕಾನೂನು ಪ್ರಕಾರ ಆಕ್ಷನ್ ತಗೊಂಡ್ಬಿಟ್ಟು ಗಣೇಶ್ ಬಂದಿದ್ದಾರೆ, ಅವರು ಹಾಸ್ಪಿಟಲೈಸೇಷನ್ ಆಗಿದ್ದಾರೆ. ಈಗ ಯಾಕೆ ಅಂದ್ರೆ ಅವ್ರು ನಿನ್ನೆ ನಮ್ಮ
ಹತ್ರ ಮಾತಾಡುವಾಗ ಸರ್ ಆ ಘಟನೆ ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ಆ ರೀತಿ ಅವರು ವಾದ ಮಾಡುವಾಗ ಅವ್ರು ಕರೆಸಿ ನೆಟ್ ಕ್ಲಾರಿಟಿ ಕೊಡಿದ್ರೆ ಚೆನ್ನಾಗಿರುತ್ತೆ. ಆ ಘಟನೆ ಸುಳ್ಳು ಅಂತ ನಮ್ಮ ಹತ್ರ ರೆಕಾರ್ಡ್ ಇದೆ. ಒಂಚೂರು ಅವಕಾಶ ಕೊಡಿ ಮೇಡಮ್. Yes, sir. ಮೇಡಮ್ ನಮಗೆ ಇದು ಮೊದಲನೇ ಪರಿಗಣಿಕೆ ತಾವೆಲ್ಲ ಕ್ವಶನ್ ಎಲ್ಲ ಕರೆಕ್ಟ್ ಆಗಿದೆ. ನಮ್ಮೊಂದು ಅವಕಾಶ ಕೊಡಿ 3-4 ಡೇಸ್ ಫೂಟೇಜ್ ತಂದ್ಕೊಡ್ತೀನಿ. ಮೇಡಮ್ ಈಗ ನಾವೇನೇ ಹೇಳಿದ್ರು ಸತ್ಯಾಸತ್ಯತೆಗಳು ಗೊತ್ತಾಗಲ್ಲ. ಆ ಫೂಟೇಜ್ ತರುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮನೆನೇ ಯಾರು ಸರ್ ಈಗ ಹೇಳಿ ಸರ್, ಅದು ನೋಡಿದ ಮೇಲೆ ನಿಮಗೆ ಯಾರು ಏನ್ ಮಾಡಿದ್ದಾರೆ ಆಯ್ತು ಸರ್, ಒಂದ್ ಕಡೆ ಸಾಧಿಕೆ ಮಾಡಕ್ಕೆ ಕರ್ನಾಟಕ ಬಿಟ್ಟು ಆಚೆ ಯಾಕೆ ಹೋಗ್ತೀರಾ ಸರ್? ಈಗ ಬಹಳಷ್ಟು ಬರ ಗುಜರಾತ್ಗೆ ಹೋಗಿದ್ವಿ ನಾವೆಲ್ಲ. ಅದೇ ಯಾಕೆ ಅಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನೀವು ಪ್ರಶ್ನೆ ಮಾಡಬೇಕು. ಅಲ್ಲ ಸರ್, ಇಂಥ ಸಮಯದಲ್ಲಿ ನಾನು ರಿಕ್ವೆಸ್ಟ್ ಅದು ಅದನ್ನ ವೈಯಕ್ತಿಕ ವಿಚಾರಗಳಲ್ಲಿ ಕೇಳೋದಕ್ಕೆ ಇದಿಲ್ಲ. ನಾನು ವೈಯಕ್ತಿಕ ವಿಚಾರ ಅಲ್ಲ. ವೈಯಕ್ತಿಕ ವಿಚಾರ ಅಲ್ಲ. ಅಧ್ಯಕ್ಷರೇ ಇಲ್ಲೊಂದು ಸೆಕೆಂಡ್, ಇದು ವೈಯಕ್ತಿಕ ವಿಚಾರನ ನಾವು ಫೋನ್ ಮಾಡಿ ಬಂದಿರೋ ವೈಯಕ್ತಿಕ ವಿಚಾರನ ವೈಯಕ್ತಿಕ ವಿಚಾರ ಸರ್ ನಿಮ್ ಬಗ್ಗೆ ತೋರ್ಸೋದ್ ಕಾಳಜಿ ಗೌರವ ತುಂಬಾ ತಲೆ ಬಾಗಿಸ್ತೀನಿ. ತುಂಬಾ ಗೌರವ ಇದೆ. ನಾವು ಹೋಗ್ತೀವಿ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಪ್ಲೀಸ್ ನಾನು ಉತ್ತರ ಕೊಡ್ತೀನಿ ಸರ್. ಇಲ್ಲ ಪರ್ಸನಲ್ ಇಲ್ಲ ಸರ್. ನಿಮ್ಮ ಮನೆ ವಿಚಾರಗಳು, ನಿಮ್ಮ ಕುಟುಂಬದ ವಿಚಾರಗಳು ನಮ್ಮನ್ನ ಯಾಕೆ ತಂದಿರಿ? ಈಗ ನಾನು ಉತ್ತರ ಕೊಡ್ತೀನಿ ಸರ್. ವಿಡಿಯೋದಲ್ಲಿ ಬಂದ ಮೇಲೆ ನಮ್ಮ ಜವಾಬ್ದಾರಿ. ನಾನು ಕೇಳಿದ್ರೆಲ್ಲ ನೀವೆಲ್ಲ ಫೋನ್ ಮಾಡಿದಾಗ ನಾನು ಬಂದು ಮೀಟಿಂಗ್ ಕರ್ಸಿ ಅಂತ ಹೇಳಿದೆ. ನಾವು ನನಗೆ ಮೈಂಡ್ ನಾನು ಕೆಟ್ಟೋಗ್ಬಿಡಿ ಸರ್. ಸರ್ ಒಂದೇ ಒಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ ಉತ್ತರ ಬೇಕು. ಇದು ವೈಯಕ್ತಿಕನ ಮಾಧ್ಯಮಗಳಿಗೆ ನೀವು ಕರೆದು ಕೊಡ್ತಾ ಇರೋದು ವೈಯಕ್ತಿಕ ನೀವು ಕುದಾಡ್ಕೊಂಡು ಜಗಳ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ ಏನೇನೋ ಮಾಡ್ತಿರೋದಕ್ಕೋಸ್ಕರ ನಮ್ಮನ್ನೆಲ್ಲ ಯಾಕೆ ಕರೀತೀರಾ ಸರ್? ಫಸ್ಟ್ ನಮ್ಮ ಮಿಸ್ಟೇಕ್ ಆಗಿರೋದು ಇದು ವೈಯಕ್ತಿಕ ವೈಯಕ್ತಿಕ ಅಂತ ಹೇಳ್ಬೇಡಿ ಸರ್. ಒಂದೇ ನಿಮಿಷ. ನಾವೆಲ್ಲ ಅಲ್ಲಿ ಗೋವಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಅದನ್ನ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವರು ಯಾರು ಸರ್? ಸೊ ಆ ಒಂದು ವಿಚಾರಕ್ಕೆ ಅಧ್ಯಕ್ಷರಾದಿಯಾಗಿ ನನಗೂ ಆದಿಯಾಗಿ ಸುಮಾರು ನೀವು ಮಾಧ್ಯಮದ ಸ್ನೇಹಿತರು ಫೋನ್ ಬಂತು ಸರ್. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ಕರೆದಿರೋದೇ ವಿನಃ ಇನ್ನು ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಿದ್ದು ಅಂತ ಅಲ್ಲ ಸರ್. ಯಾಕೆಂದ್ರೆ ಅವ್ರು ಮಾಡೋ ನಿಮ್ಗೂ ಗೊತ್ತು. ಆದ್ರೆ ಇದು ವೈಯಕ್ತಿಕ ಅಂತಿದ್ರಲ್ಲ, ಹೌ ಇಟ್ ಈಸ್ ವೈಯಕ್ತಿಕ ಅಂತ ನಾನು ಕೇಳ್ತಾ ಇರೋದು. ವೈಯಕ್ತಿಕ ಅಲ್ಲ ಬಾಸ್. ಇಬ್ಬರು ಮೆನ್ಷನ್ ಮಾಡಿದ್ರು, ಈ ಪದನ ಇಬ್ಬರು ಮೆನ್ಷನ್ ಮಾಡಿದ್ರು. ಅಲ್ಲಿಂದ ಬಂದಾದ ಮೇಲೆ ಇಲ್ಲಿ ನಡೆದಂತ ವಿದ್ಯಮಾನಗಳಿದ್ದಾವಲ್ಲ, ಆ ವಿದ್ಯಮಾನಗಳನ್ನ ಅವಲೋಕಿಸಿ ನಾವು ಸುಮ್ಮನಾದಲ್ಲಿ ಮೌನಂ ಸಂಬಂಧ ಲಕ್ಷಣ ಮಾಡುವ ಸರ್. ಸರ್ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ, ಈವರೆಗೂ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ. ಏನ್ ಸರ್ ಇದ್ರ ಅರ್ಥ? ಸರ್ ಈಗ ಏನ್ ನಡೀತಾ ಇದೆ? ಇಂಡಸ್ಟ್ರಿಯ ಮದರ್ ಬೋರ್ಡ್ ಇದು ಏನ್ ನಡೀತಾ ಇದೆ ಇಲ್ಲಿ? ಗಣೇಶ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸರ್ ಅದಕ್ಕೂ ಮೊದಲೇ ಮಂಜು ಏನಾಗಿದೆ ಅದ್ ಹೇಳಿ ಸರ್. ತುಂಬಾ ನಾನು ಹೇಳ್ತೀನಿ ಲೇಟ್ ಆಗಿದೆ, ಅವ್ರು ಸ್ವಲ್ಪ ಅಲ್ಲೇ ಹಾಸ್ಪಿಟಲ್ ಇದ್ರೆ ಅಂತ ಹೇಳ್ತಾರೆ. ಏನ್ ಸರ್ ಯಾರಿಗೂ ಸರ್ ಒಂದು ನಿಮಿಷ ಸರ್ ನಾನು ಹೇಳಿಲ್ಲ ಸರ್. ಸರ್ ನಾವು ಅಲ್ಲೇ ಬಂದವರು ಕ್ಯಾಮ್ರಾಗಲ್ಲ ಇಲ್ಲ ಬಂದ್ಬಿಡಿ, ಇಲ್ಲ ಬಂದ್ಬಿಡಿ. ಮುಂದೆ ಫ್ರಂಟ್ ಬನ್ನಿ.